ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು 1:1 ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು PDF ಇನ್ನೂ ದೊರೆತಿಲ್ಲ. ದೊರೆತ ನಂತರ ನಾನು ಅಪ್ಲೋಡನ್ನು ಮಾಡ್ತೇನೆ ಸ್ನೇಹಿತರೆ. ಅದು ಅಫಿಷಿಯಲ್ ವೆಬ್ಸೈಟಲ್ಲೂ ಸಹ ಸಿಗ್ತಿಲ್ಲ, ಬಟ್ ಒಬ್ಬರು ಶೇರ್ ಮಾಡಿದ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಏನಿದೆ ಈ ನೋಟಿಫಿಕೇಶನ್ ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನೋಡ್ಬೋದು ನೀವು, ಕಿರಿಯ ಸ್ಟೇಷನ್ ಪರಿಚಾರಕ ಕಲ್ಯಾಣ ಕರ್ನಾಟಕದ ಒಂದು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು, ಏನು ಸ್ಟೇಷನ್ ಅಟೆಂಡರು ಮತ್ತು ಪವರ್ ಮ್ಯಾನ್ ಹುದ್ದೆಗಳ ಕಲ್ಯಾಣ ಕರ್ನಾಟಕ ಹುದ್ದೆಯ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತೇಳಿ ನೀಡಿರುವಂಥದ್ದನ್ನು ನೀವು ಗಮನಿಸ್ಬೋದು. ಈ ನೋಟಿಫಿಕೇಶನ್ ಏನಿರುತ್ತೆ, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ದಿನಾಂಕ 10/14/2025 ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ವಿಶಿಷ್ಟತೆಯ ಆಧಾರದ ಮೇಲೆ ದಿನಾಂಕ 5/5/2025 8/5/2025 1:5 ನಡೆಸಲಾದಂತಹ ಸಹನಶಕ್ತಿ ಪರೀಕ್ಷೆಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಹರಾದ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತರ್ಜಾಲದಲ್ಲಿ ಈ ಮೂಲಕ ಪ್ರಕಟಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ. ಈ ಒಂದು ವೆಬ್ಸೈಟಲ್ಲಿ ಸಿಗ್ತಾ ಇಲ್ಲ ಒಂದು PDF. ಸಿಕ್ಕರೆ ನಾನು ಖಂಡಿತವಾಗಿಯೂ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಒಂದು ಮಾತ್ರ ಸಿಕ್ಕಿದೆ, ಅದು ಬ್ಯಾಕ್ಲಾಗ್ ಹುದ್ದೆಯ ಒಂದು PDF ಸಿಕ್ಕಿರುವಂಥದ್ದನ್ನು ನೀವು ಅದನ್ನು ತೋರಿಸ್ತೇನೆ ನೆಕ್ಸ್ಟು. ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಮಂಜಸವಾದ ಆಕ್ಷೇಪಣೆಗಳಿದ್ದಲ್ಲಿ ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದಂತಹ ಅಭ್ಯರ್ಥಿಗಳು ಮಾತ್ರ ಸೂಕ್ತ ವಿವರ ಹಾಗೂ ದಾಖಲಾತಿಗಳೊಂದಿಗೆ ವಿಷಯ ಸೂಚಿಯಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಅಂದರೆ ಕಲ್ಯಾಣ ಕರ್ನಾಟಕ ಪವರ್ ಮ್ಯಾನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಕ್ಷೇಪಣೆ ಎಂದು ಕಡ್ಡಾಯವಾಗಿ ನಮೂದಿಸಿ ತಮ್ಮ ಹೆಸರು ಮತ್ತು ಅರ್ಜಿ ಸಂಖ್ಯೆಯನ್ನು ಖುದ್ದಾಗಿ ನಿರ್ದೇಶಕರು, ಆಡಳಿತ ಮತ್ತು ನಿಗಮ ಕಾರ್ಯಾಲಯ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕಾವೇರಿ ಭವನ, ಬೆಂಗಳೂರು 560009 ಇವರಿಗೆ ಸಲ್ಲಿಸುವಂಥದ್ದು. ಇದು ದಿನಾಂಕ 30/7/2025 ಸಂಜೆ 5:30 ವರೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ನೀವು ಕಟ್ ಆಫ್ ಅಂಕಗಳನ್ನು ನೋಡಿದ ನಂತರ ಇದರ ಬಗ್ಗೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೋದು. ನಿಗದಿತ ದಿನಾಂಕದ ನಂತರ ಆಕ್ಷೇಪಣೆಗಳು ಬಂದಲ್ಲಿ ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ, ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿರುವಂತಹ ರಿಟ್ ಅರ್ಜಿ ಸಂಖ್ಯೆ ಅಂತಿಮ ತೀರ್ಪು ಒಳಪಟ್ಟ ಒಂದು ಪ್ರಕಟಿಸಲಾಗಿದೆ ಅಂತೇಳಿ ಹೇಳಿರುವಂಥದ್ದು. ಇಲ್ಲಿ ನೀವು ಕಟ್ ಆಫ್ ಅಂಕಗಳನ್ನ ತೋರಿಸ್ತೇನೆ ಸ್ನೇಹಿತರೆ, ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಉದ್ಯೋಗ ಪ್ರಕಟಣೆ ಸಂಖ್ಯೆ ಮತ್ತು ಅಧಿಸೂಚನೆ ಸಂಖ್ಯೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳು, ಹುದ್ದೆ ಹೆಸರು ಕಿರಿಯ ಸ್ಟೇಷನ್ ಪರಿಚಾರಕ, ಸ್ಥಳೀಯ ವೃಂದದ ವ್ಯಾಪ್ತಿಯಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಹುದ್ದೆಗಳ ಒಂದು ಲಿಸ್ಟ್. ಇದು ಸ್ಟೇಷನ್ ಪರಿಚಾರಕದ್ದು. ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 22. ಇವು ಬ್ಯಾಕ್ಲಾಗ್ ಹುದ್ದೆಗಳು ಸಂಬಂಧಿಸಿರುವಂತಹ ಒಂದು ಕಟ್ ಆಫ್ ಲಿಸ್ಟ್ ಅಂದ್ಬಿಟ್ಟಿದ್ದಾರೆ. ಕಟ್ ಆಫನ್ನು ನೋಡ್ತಾ ಹೋಗೋದಾದರೆ GM 2A ಜನರಲ್ ಬಂದುಬಿಟ್ಟು 98, ಅದೇ ರೀತಿಯಾಗಿ 2B ಜನರಲ್ ಬಂದುಬಿಟ್ಟು 98, ಅದೇ ರೀತಿಯಾಗಿ 3B ಸಾಮಾನ್ಯ ಜನರಲ್ ಬಂದುಬಿಟ್ಟು 98, ಕೆಟಗರಿ 1 ಜನರಲ್ ಬಂದುಬಿಟ್ಟು 97, GM ರೂರಲ್ ಬಂದುಬಿಟ್ಟು 99, GM ಜನರಲ್ ಬಂದುಬಿಟ್ಟು 98, SC ರೂರಲ್ ಬಂದುಬಿಟ್ಟು 98, SC ಜನರಲ್ ಬಂದುಬಿಟ್ಟು 97, ST ಜನರಲ್ ಬಂದುಬಿಟ್ಟು 97. ಇದು ನೀಡಿರುವಂತಹ ಒಂದು ಕಟ್ ಆಫ್ ಅಂಕಗಳು. ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಸಹ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ, ಅವುಗಳನ್ನ ಸಹ ನೋಡ್ಬೋದು ಸ್ನೇಹಿತರೆ. ಇನ್ನು ಉಳಿದಂತಹ ಒಂದು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಲೀಸ್ಟ್ ಆಗಿರ್ಬೋದು ಮತ್ತು ಪವರ್ ಮ್ಯಾನ್ ಏನು ಹುದ್ದೆಗಳಿವೆ, ಇದು ಕೇವಲ ಬ್ಯಾಕ್ಲಾಗ್ ಹುದ್ದೆಯ ಒಂದು PDF ಮಾತ್ರ ದೊರೆತಿರುವಂಥದ್ದು. ಇದು ಸಹ ನನಗೆ ಸ್ವತಃ ವೆಬ್ಸೈಟಲ್ಲಿ ದೊರೆತಿಲ್ಲ, ಒಬ್ಬ ಅಭ್ಯರ್ಥಿ ಕಳಿಸಿರುವಂತಹ ಒಂದು ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಾದಂತಹ ಒಂದು ರಿಯಲ್ ನೋಟಿಸ್ ಅಂತಲೇ ಅಂದ್ಕೋ, ರಿಯಲ್ ನೋಟಿಸೇ. ಓಕೆ, ಪವರ್ ಮ್ಯಾನ್ದು ಮತ್ತು ಸ್ಟೇಷನ್ ಅಟೆಂಡರ್ದು ಇನ್ನೂ ದೊರೆತಿಲ್ಲ ಸ್ನೇಹಿತರೆ. ದೊರೆತ ನಂತರ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕ್ತೇವೆ, ಅಲ್ಲಿವರೆಗೂ ವೇಟ್ ಮಾಡಿ ನೀವು ನೋಡ್ಬೋದು. ಕಟ್ ಆಫ್ ಅಂಕಗಳನ್ನ ಸಹ ನೋಡ್ಬೋದು. ಅದು ಲೀಸ್ಟ್ ದೊರೆತ ನಂತರ ಮತ್ತೊಮ್ಮೆ ಒಂದು ವಿಡಿಯೋವನ್ನು ಮಾಡ್ತೇನೆ ಕಟ್ ಆಫ್ ಬಗ್ಗೆ ಮತ್ತು ರಿಸಲ್ಟ್ ಬಗ್ಗೆ. ಓಕೆ, ಇನ್ನುಳಿದಂತಹ ರಿಸಲ್ಟ್ ಯಾವಾಗ ಬರ್ಬೋದು ಎಂಬುದನ್ನು ನೆಕ್ಸ್ಟ್ ಅದೊಂದು PDF ದೊರೆಯಲಿ ಸ್ನೇಹಿತರೆ, ನಾವು ಸಹ ನೋಡ್ತೇವೆ. PDF ದೊರೆತ ನಂತರ ಮತ್ತೊಂದು ವಿಡಿಯೋ ಮಾಡ್ತೇವೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್.